ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಏನಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಹಾಗಾದರೆ ಈ ಬಾರಿಯ ಚುನಾವಣೆ ನರೇಂದ್ರ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ, ಮೋದಿ ವರ್ಸಸ್ ದೀದಿನಾ ಅನ್ನೋ ಪ್ರಶ್ನೆ. ಸರಿಸುಮಾರು ಒಂದು 3 ದಶಕಗಳ ಕಾಲ ಕಮ್ಯುನಿಸ್ಟ್ ಆಡಳಿತ ಇತ್ತು ಎಲ್ಲಿ, ಪಶ್ಚಿಮ ಬಂಗಾಳದಲ್ಲಿ. ಆ ಕಮ್ಯುನಿಸ್ಟ್ ಆಡಳಿತವನ್ನ ಕೊನೆಗಾಣಿಸಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ರು ಅನೇಕ ಹೋರಾಟಗಳ ಮುಖಾಂತರ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಹಾಗಾದ್ರೆ ಬಂಗಾಳದಲ್ಲಿ ಮೋದಿ ವರ್ಸಸ್ ದೀದಿನಾ, 294 ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಇದು. 294 ವಿಧಾನಸಭಾ ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ ಇದೆ. 148 ಸ್ಥಾನಗಳನ್ನು ಯಾರು ಗೆಲ್ತಾರೆ ಈ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ. ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. 1998ರಲ್ಲಿ ಟಿಎಂಸಿ ರಚನೆ ಆಗುತ್ತೆ, ಅಂದರೆ ಪಕ್ಷ ಬರುತ್ತೆ. ಅದಕ್ಕಿಂತ ಮೊದಲು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಾಗುತ್ತೆ. ಅದಾದ ನಂತರ ಅವರು ಅಲ್ಲಿಂದ ಹೊರಗೆ ಬರ್ತಾರೆ. ಜ್ಯೋತಿ ಬಸು ಮತ್ತು ಬುದ್ಧದೇವ್ ಭಟ್ಟಾಚಾರ್ ಇವರು 2011ರ ತನಕ, 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು. ಯಾವುದು? CPIM. ಅಲ್ಲಿಯೇ ಕೊನೆದು. ಅದಾದ ನಂತರ ವಾಪಸ್ ಬಂದಿಲ್ಲ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ. 15 ವರ್ಷದ ಆಡಳಿತವನ್ನು ಕೊನೆಗಾಣಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ದೀದಿ ಮಾಡೆಲ್, ಅಂದರೆ ದೀದಿ ಅಂತ ಕರೀತಾರೆ, ಅಕ್ಕ ಅಂತ, ಆ ಒಂದು ಮಾಡೆಲ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಚಾಲ್ತಿಯಲ್ಲಿದೆ. ಮೋದಿಯವರ ವಿಕಸಿತ ಬಂಗಾಳ ಅನ್ನೋದು ಕೂಡ ಇದೆ. ಈ ಮುಖಾಂತರ ದೀದಿ ವರ್ಸಸ್ ಮೋದಿ ಆಗಿದೆ. ಬಿಜೆಪಿಗೆ ಪಶ್ಚಿಮ ಬಂಗಾಳ ಹೆಂಗೋ ಅಂತ ಹೇಳಿದ್ರೆ ಈ ಮರುಭೂಮಿಯಲ್ಲಿ ನೀರು ಸಿಕ್ಕಂಗದು. ಯಾಕಂದ್ರೆ ಅಸ್ತಿತ್ವವೇ ಇರಲಿಲ್ಲ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ. ಇದೀಗ ಬಿಜೆಪಿ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಬಿಜೆಪಿಗೆ ಪ್ಲಸ್ ಪಾಯಿಂಟ್ಗಳೇನು, ಗೆಲ್ಲೋದಕ್ಕೆ ಇರಬಹುದಾದಂಥ ಸಾಧ್ಯತೆಗಳೇನು? ಪ್ರಮುಖವಾಗಿ ಮೋದಿಯವರ ವರ್ಚಸ್ಸಿದೆ. ವಿಕಸಿತ ಮಂತ್ರ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಪ್ರತಿಪಾದನೆ ಮಾಡ್ತಾ ಇದೆ. ಆಡಳಿತ ವಿರೋಧಿಯಲ್ಲಿ ಒಂದು ಸರ್ಕಾರಕ್ಕೆ ಸಹಜವಾಗಿ 15 ವರ್ಷಗಳಾದ ನಂತರ ಒಂದು ಆಡಳಿತ ವಿರೋಧಿ ಅಲೆ ಬರೋದಕ್ಕೆ ಶುರುವಾಗುತ್ತೆ. ಅಂಥದ್ದೊಂದು ಅಲೆ ಇದೆ ಅಂತ ಹೇಳ್ತಾರೆ. ಆಡಳಿತ ವಿರೋಧಿ ಅಲೆ ಇದೆ ಟಿಎಂಸಿಗೆ ಅನ್ನೋ ಕಾರಣಕ್ಕಾಗಿ ಅದು ಕೂಡ ಪ್ಲಸ್ ಆಗ್ಬೋದು ಅಂತ. ನೀವು ನೋಡಿ, 2014ಕ್ಕಿಂತ ಮೊದಲು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಕೇವಲ ನಾಮಕಾವಾಸ್ತೆ ಇದ್ದಿದ್ದು. 2019ರ ಲೋಕಸಭಾ ಚುನಾವಣೆಯಲ್ಲಿ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18 ಗೆದ್ದು ಬಿಡ್ತಾರ. 40% ಮತಗಳನ್ನು ಪಡೆದುಕೊಳ್ಳುತ್ತೆ ಬಿಜೆಪಿ. ಅಲ್ಲಿಂದ ಶುರುವಾಗುತ್ತೆ ಬಿಜೆಪಿಯ ಈ ಪೈಪೋಟಿ. 2021ರಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ 3 ಸ್ಥಾನ ಗೆದ್ದಿದ್ರು ಅವರು. ಎಲ್ಲಿ? ವಿಧಾನಸಭಾ ಚುನಾವಣೆಯಲ್ಲಿ. 2021ರಲ್ಲಿ 3 ಸ್ಥಾನಗಳಿಂದ ಸರಿಸುಮಾರು 77 ಸ್ಥಾನಗಳಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಜಿಗಿತ ಆಗ್ಬಿಡುತ್ತೆ. ಸ್ವತಃ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ವಿರುದ್ಧ ಸೋತು ಬಿಡ್ತಾರೆ ಅವರು. ಆ ಪರಿಪ್ರಮಾಣದಲ್ಲಿ ಪೈಪೋಟಿ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈ ಬಾರಿ ಒಂದು ಸಂಘವನ್ನು ಅಂದರೆ RSSನ ವಿಂಗ್ಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡೋ ಪ್ರಯತ್ನ, ಅಂದರೆ ಗೆಲ್ಲಬೇಕು ಅನ್ನೋ ಕೆಲಸಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇದು ಬಿಜೆಪಿಗೆ ಇರುವಂತಹ ಪ್ಲಸ್ ಪಾಯಿಂಟ್. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಏನು ಪ್ಲಸ್ ಪಾಯಿಂಟು? 15 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿದ್ದು ನರೇಂದ್ರ ಮೋದಿ ಸರ್ಕಾರ ಬರಬಾರದು ಅನ್ನೋ ಕಾರಣಕ್ಕಾಗಿ ದೇಶದಾದ್ಯಂತ ಹೋರಾಟ ಮಾಡಿದವರು. ಏನು ಪ್ಲಸ್ ಪಾಯಿಂಟ್ ಮಮತಾ ಬ್ಯಾನರ್ಜಿ ಅವರದು? ಮಹಿಳಾ ಮತದಾರರ ಭದ್ರಕೋಟೆ. ಒಬ್ಬ ದೀದಿ ಅಂತ ಕರೀತಾರೆ, ಅಕ್ಕ ಅಂತ ಕರೀತಾರೆ, ಅದು ಕೂಡ ದೊಡ್ಡ ಮಟ್ಟದ ಪ್ಲಸ್ ಆಗೋ ಸಾಧ್ಯತೆ ಇದೆ. ಲಕ್ಷ್ಮೀರ್ ಭಂಡಾರ ಎನ್ನುವಂಥ ಒಂದು ಯೋಜನೆಯನ್ನು ತಂದಿರೋದು. ಬಂಗಾಳಕ್ಕೆ ಬಂಗಾಳದ ಮಗಳೇ ಬೇಕು ಅಂತ ಅಲ್ಲೊಂದು ಇದೆ. ಬಂಗಾಳದ ಅಸ್ತಿತ್ವಕ್ಕಾಗಿ ಕೇವಲ ಟಿಎಂಸಿ ಮಾತ್ರ ಹೋರಾಡುತ್ತೆ. ಟಿಎಂಸಿಯನ್ನು ಹೊರತುಪಡಿಸಿ ಎಲ್ಲ ಪಕ್ಷಗಳು ಕೂಡ ಹೊರಗಿನವು ಅನ್ನೋದು ಅಲ್ಲಿಯ ಲೆಕ್ಕಾಚಾರ ಇದೆ. ಹೀಗಾಗಿ ದೊರೆ ಸರ್ಕಾರದ ಯೋಜನೆ, ಮನೆ ಬಾಗಿಲಿಗೆ ಸ್ವಾಸ್ಥ್ಯ ಸಾಥಿ, ಉಚಿತ ಆರೋಗ್ಯ ವಿಮಾ ಯೋಜನೆ ಇವೆಲ್ಲವೂ ಕೂಡ ಇರೋದು. ಇದರ ಜೊತೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ಮುಸ್ಲಿಂ ಸಮುದಾಯದ ಮತಗಳು ಕೂಡ ಟಿಎಂಸಿಗೆ ಬರುತ್ತೆ. ಇದು ಕೂಡ ಟಿಎಂಸಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳ ಧ್ರುವೀಕರಣ
ದೀದಿ ವೈಯಕ್ತಿಕ ವರ್ಚಸ್ಸು ಸಹಜವಾಗಿದೆ, ಹೋರಾಟದ ಹಾದಿ. ಯಾಕಂದರೆ ಅವರು ಈ ಹಿಂದೆ ಹೋರಾಟದ ಮುಖಾಂತರವೇ ಅವರು ಬಂದಿದ್ದರು. 2006ರಲ್ಲಿ ಸಿಂಗಾರ್ ಚಳವಳಿ ಮತ್ತು ನಂದಿಗ್ರಾಮ ಚಳವಳಿ, ಅಂದರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ದಂಥ ಯೋಜನೆಯನ್ನು ವಿರೋಧಿಸಿ ಸ್ಥಳೀಯ ಮಟ್ಟದಲ್ಲಿ ಹೋರಾಟ ಮಾಡಿ ಅದಾದ ನಂತರ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ಕೀರ್ತಿ ಮಮತಾ ಬ್ಯಾನರ್ಜಿ ಅವರಿಗಿದೆ. ಹೀಗಾಗಿ ಅದು ಕೂಡ ಪ್ಲಸ್ ಆಗೋ ಸಾಧ್ಯತೆ ಇದೆ. ಟಿಎಂಸಿ ಬಿಜೆಪಿ ಆಯಿತು, ಇವುಗಳ ನಡುವೆ ಕಾಂಗ್ರೆಸ್ ಮತ್ತು ಎಡರಂಗದ ಪೆಟ್ಟು ಹೆಂಗಿರುತ್ತೆ ನೋಡ್ತಾ ಹೋಗೋದಾದ್ರೆ, ತೃಣಮೂಲ ಕಾಂಗ್ರೆಸ್ಗೆ ಮತ ಬ್ಯಾಂಕಿಗೆ ಹೆಚ್ಚಿನ ಹೊಡೆತ ಬೀಳಬಹುದು ಅಂತ. ನೀವು ನೋಡಿ, ಕೇರಳದಲ್ಲೂ ಕೂಡ ಹಾಗೆ ಆಗ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲೂ ಕೂಡ. ಈಗ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ ನರೇಂದ್ರ ಮೋದಿ ಅವರನ್ನು ವಿರೋಧ ಮಾಡಬೇಕು ಅಂತ ಹೇಳಿದಾಗ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಬರ್ತಾರೆ. ಮಮತಾ ಬ್ಯಾನರ್ಜಿ ಕೂಡ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಬರ್ತಾರೆ. ಆದರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಅಂತ ಬಂದಾಗ ಅವರವರ ಪಾರ್ಟಿಗಳನ್ನು ಮುನ್ನಡೆಸೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಮತಗಳು ವಿಭಜನೆ ಆಗ್ಬೋದು. ಕಾಂಗ್ರೆಸ್ಗೆ ಹೋಗ್ಬೋದು ಅಲ್ಪಸಂಖ್ಯಾತ ಮತಗಳು, ಎಡಪಕ್ಷಗಳಿಗೆ ಅಲ್ಪಸಂಖ್ಯಾತ ಮತಗಳು ಹೋಗ್ಬೋದು, ದಲಿತ ಸಮುದಾಯದ ಮತಗಳು ಹೋಗ್ಬೋದು. ಆ ಕಾರಣಕ್ಕಾಗಿ ಟಿಎಂಸಿಗೂ ಸ್ವಲ್ಪ ಹೊಡೆತ ಬೀಳ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಒಂದು ಕಿಂಗ್ ಮೇಕರ್, ಅದು ಸಹಜವಾಗಿ. ಅನೇಕ ಆರೋಪಗಳು, ಪ್ರತ್ಯಾರೋಪಗಳು, ಅವರ ನಾಯಕರ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನು ಬಿಜೆಪಿಯವರು ಮಾಡಿದ್ದು, ಅನೇಕ ಜನ ಜೈಲಿಗೆ ಹೋಗಿದ್ದು, ಎಲ್ಲವೂ ಆದ ನಂತರವೂ ಕೂಡ ಇದೀಗ ಅವರೊಂದು ಕಿಂಗ್ ಮೇಕರ್ ಆಗಿದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳ ವಿಭಜನೆಯು ಕೂಡ ದೊಡ್ಡ ಮಟ್ಟದಲ್ಲಿ ಟಿಎಂಸಿಗೆ ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವೆಲ್ಲದರ ಹೊರತಾಗಿ ಮುಸ್ಲಿಂ ಸಮುದಾಯದ ಮತಗಳಿಗೆ ಏನು ಮಾಡುತ್ತೆ ಇದು ಸದ್ಯಕ್ಕಿರುವ ಪ್ರಶ್ನೆ. ತ್ರಿಕೋನ ಸ್ಪರ್ಧೆಯ ಲಾಭ ಹಾಗಾದ್ರೆ ಯಾರಿಗಾಗುತ್ತೆ? ಅದು ಟಿಎಂಸಿಗೆ ಲಾಭ ಆಗ್ಬೋದು ಅಂತ ಹೇಳ್ತಿದ್ದಾರೆ ಮಮತಾ ಬ್ಯಾನರ್ಜಿ. ಇದರಲ್ಲಿ ಕಿಂಗ್ ಮೇಕರ್ ಆಗ್ಬೋದು ಅಂತ. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು 109 ಕ್ಷೇತ್ರಗಳಲ್ಲಿ ಅವರು ಕಳೆದ ಬಾರಿ ಗೆದ್ದಿದ್ರು. ಮುಸ್ಲಿಂ ಬಾಹುಳ್ಯದ 112 ಕ್ಷೇತ್ರಗಳಿದೆ. ಇದರಲ್ಲಿ 109 ಯಾರು ಟಿಎಂಸಿ ಅವರು ಗೆದ್ದಿರೋದು. ಕೇವಲ ಕೆಲವೇ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲುವು ಸಾಧಿಸಿತು. ಆದರೆ ಇದ್ರ ವ್ಯಕ್ತಿತ್ವವಾಗಿ ಎಲ್ಲೆಲ್ಲಿ ಹಿಂದೂ ಧರ್ಮದ ಮತಗಳು ಜಾಸ್ತಿ ಇದೆಯೋ 182 ಕ್ಷೇತ್ರಗಳ ಪೈಕಿ 109ರಲ್ಲಿ ಟಿಎಂಸಿ ಅವರು ಗೆದ್ದಿದ್ರು, 72ರಲ್ಲಿ ಬಿಜೆಪಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಇದರ ಜೊತೆಗೆ 30% ಮತದಾರರು, ಮುಸ್ಲಿಂ ಮತದಾರರು ಇರುವಂಥ 89 ವಿಧಾನಸಭಾ ಕ್ಷೇತ್ರಗಳಿವೆ. ಈ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿಎಂಸಿ ಏನು ಮಾಡುತ್ತೆ, ಬಿಜೆಪಿ ಅದನ್ನು ಹೆಂಗೆ ಕ್ಯಾಪ್ಚರ್ ಮಾಡುತ್ತೆ? ಹೀಗಾಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಕಿಂಗ್ ಮೇಕರ್ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಇದಾಗಿತ್ತು ಇವತ್ತಿನ ಜಿ ಕನ್ನಡ ನ್ಯೂಸ್ನ DNA. ಇಂಥದ್ದೇ ಸುದ್ದಿಗಳನ್ನು ಜಿ ನ್ಯೂಸ್ ಹಿಂದಿಯಲ್ಲೂ ಕೂಡ 8:55 ನೀವು DNA ಅನ್ನು ಅಲ್ಲಿ ಗಮನಿಸಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.